ಸ್ವತಃಸ್ಫೂರ್ತವಾಗಿ ಜೋರಾದ ಚಪ್ಪಾಳ ಮೂಲಕ ಮತ್ತೆ ಎಲ್ರಿಗೂ ನಮಸ್ಕಾರ. ಇವತ್ತು ಎಂದಿನಂತೆ ನಾವೇನು ಪ್ರತಿ ವಾರ ಬೇರೆ ಬೇರೆ ತರಬೇತಿಗಳನ್ನು ಏನು ಮಾಡ್ಕೊಳ್ತ ಬರ್ತಾ ಇದ್ದೀವಿ. ಆದರೆ ಇವತ್ತು ನಮಗೆ ವಿಶೇಷವಾದ ದಿನ. ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಮಕ್ಕಳು ಸಮುದಾಯಗಳು ಅನಿವಾರ್ಯ ಕಾರಣದಿಂದ ಸ್ಕೂಲಲ್ಲಿ ಮಾಡಬೇಕಂತ ತಯಾರಾಗಿತ್ತು. ಬಟ್ ಆದರೆ ಅನಿವಾರ್ಯ ಕಾರಣದಿಂದ ಆಗಲಿಲ್ಲ. ಹಂಗಾಗಿ ನಾವೇ ತರಬೇತಿಗೆ ರೆಗ್ಯುಲರ್ ಆಗಿ ನೀವೆಲ್ಲ ಬರ್ತಿದ್ರಲ್ಲ, ಈ ಸಮುದಾಯನ ಇಟ್ಕೊಂಡೆ, ಈ ನಮ್ಮ ತರಬೇತಿ ಮಕ್ಕಳೇ ಇಟ್ಕೊಂಡು ನಾವು ಹಿಂದೆ ಕೂಡ ಪ್ಲಾನ್ ಹಾಕೊಂಡಿದ್ದೀವಿ ಮಾಡ್ಬೇಕಂತ ಹೇಳಿ ಸರ್. ಹಾಗಾಗಿ ಇಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಅರೇಂಜ್ ಮಾಡಲಿಕ್ಕಾಯಿತು. ಸುಮಾರು ನಾನು 2 ತಿಂಗಳಿಂದ ಈ ಹೊನ್ನಳ್ಳಿ ಗ್ರಾಮ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ನಾವು ಕೆಲಸ ಮಾಡ್ತಿದ್ದೀವಿ ಮಕ್ಕಳ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ರಂಗಭೂಮಿ ಚಟುವಟಿಕೆಗಳ ಮೂಲಕ ಮತ್ತು ಬೇರೆ ಬೇರೆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನು ಮತ್ತು ಮಕ್ಕಳ ಹಕ್ಕುಗಳನ್ನು, ಹಾಡು, ನಾಟಕ, ಬೇರೆ ಬೇರೆ ರೀತಿ ನೃತ್ಯಗಳನ್ನು ನಾನು ಹೊಸಪೇಟೆಯಿಂದ ಬಂದು ವಾರದಲ್ಲಿ 1 ಅಥವಾ 2 ದಿನ ಬಂದು ಮಕ್ಕಳಿಗೆ ನನ್ನ ಹೆಸರು ಅಂಕ್ಲೇಶ್ ಅಂತೇಳಿ. ಸೊ ಇದು ನನ್ನ ಪರಿಚಯ. ಮತ್ತು ಈಗಾಗಲೇ ಮಕ್ಕಳು ಕೂಡ ಒಂದಿಷ್ಟು ತಾವು ರೆಗ್ಯುಲರ್ ಆಗಿ ಬಂದು ಆಸಕ್ತಿಯಿಂದ ಬೇರೆ ಬೇರೆ ಚಟುವಟಿಕೆಗಳು ಭಾಗಿಯಾಗಿ ಒಂದಿಷ್ಟು ಕಲಿಕೆ ಕೂಡ ಆಗ್ತಿದ್ದಾರೆ. 1-3 ಹಾಡು ಕೂಡ ಚೆನ್ನಾಗಿ ಕಲಿತಿದ್ದಾರೆ. ಮತ್ತು ಬೇರೆ ಬೇರೆ ವಿಚಾರಗಳನ್ನ ತಾವೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಇದೆಲ್ಲ ಸಾಧಾಗ್ತಿರೋದು ಒಂದಿಷ್ಟು ಒಂದು ಚಟುವಟಿಕೆಗಳ ಮೂಲಕ ಆಗ್ತಾ ಇದೆ. ಇದು ನಮ್ಮ ಈ ತರಬೇತಿಯ ಒಂದಿಷ್ಟು ಪರಿಚಯ. ಈಗ ನಾವು ಇವತ್ತು ಅಂಬೇಡ್ಕರ್ ಅವರ ಜಯಂತಿ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದ್ವಿ. ದಯಮಾಡಿ ವೇದಿಕೆ ಮೇಲೆ ಇರುವಂಥ ಎಲ್ಲರೂ ಅಂಬೇಡ್ಕರ್ ಸ್ವಾಗತಕ್ಕೆ ಒಂದು ಮೂಲಕ ಕಾರ್ಯಕ್ರಮ ಸರಿನಾ?